ಜೂನ್ ತಿಂಗಳದ 1ನೇ ದಿನಾನ ಭಾರತದ ಸ್ಟಾಕ್ ಮಾರ್ಕೆಟ್ ಭಾಳ ಕುಸಿತ ನೋಡ್ಬೋದು. ನೀವು ನಿಫ್ಟಿ 0.70% ಬಿದ್ದೈತಿ. ಮತ್ತು ನಿಫ್ಟಿನಾಗೇನು 50 ಕಂಪ್ನಿಗಳು ಇರ್ತಾವ, ಅದ್ರಾಗ 40 ಕಂಪ್ನಿಗಳು ಇವತ್ತು ರೆಡ್ದಾಗಿದ್ದು ರೀ. ಬರೀ 10 ಕಂಪ್ನಿಗಳು ಇವತ್ತು ಗ್ರೀನ್ದಾಗಿದ್ದು. ಆ 10 ಕಂಪ್ನಿಗಳ್ನಾಗನು IT ಕಂಪ್ನಿಗಳನ್ನ ಭಾಳ ಗ್ರೀನ್ದಾಗಿದ್ದು ಅಂತ ನಾವು ಅನ್ಬೋದ. ನೋಡ್ಬೋದು ನೀವು ಎಲ್ಲಕ್ಕಿಂತ ಹೆಚ್ಚು ಟೆಕ್ ಮಹೇಂದ್ರ 3.71% ಇರೈತಿ. ಮತ್ತು TCS ಅನ್ನು 1.5%ಗಿಂತ ಹೆಚ್ಚಿರೈತಿ. ಇನ್ಫೋಸಿಸ್ 3.5%ಗಿಂತ ಹೆಚ್ಚಿರೈತಿ. ಅದ ಕಾರಣ ಇವತ್ತು IT ಸ್ವಲ್ಪ ಮಾರ್ಕೆಟಿಗೆ ತಡೆದೈತಂತ ನಾವು ಅನ್ಬೋದ. IT ಸ್ಟಾಕ್ಗಳನ್ನು ಏನಾರ ಕುಸಿತಿತ್ತಂದ್ರೆ ಖಂಡಿತವಾಗಿ ನಿಫ್ಟಿ ಇವತ್ತು 1%ಗಿಂತ ಹೆಚ್ಚು ಬೀಳ್ತಿತ್ತು. ಅದನ್ನು ನಾವು ಬ್ಯಾಂಕ್ ನಿಫ್ಟಿದ ಪರ್ಫಾರ್ಮೆನ್ಸ್ ನೋಡ್ಬೋದು. ಬ್ಯಾಂಕ್ ನಿಫ್ಟಿ 1.10% ಬಿದ್ದೈತಿ. ಬ್ಯಾಂಕ್ ನಿಫ್ಟಿ 1%ಗಿಂತ ಹೆಚ್ಚು ಬೀಳಕ್ಕೆ ಮೇನ್ ಕಾರಣ ಏನಂತಂದ್ರೆ, ಏನು ಬ್ಯಾಂಕ್ ನಿಫ್ಟಿನಾಗ 14 ಕಂಪ್ನಿಗಳು ಲಿಸ್ಟೆಡ್ ಇದಾವ. ಅವು 14 ಇವತ್ತು ರೆಡ್ದಾಗನೇ ಇದ್ದು ರೀ. ಯಾವ ಬ್ಯಾಂಕು ಇವತ್ತು ಬ್ಯಾಂಕ್ ನಿಫ್ಟಿನಾಗ ಗ್ರೀನ ಇಲ್ಲಾಗಿತ್ತು. ನೀವು ನೋಡ್ಬೋದು ಹೀಟ್ ಮ್ಯಾಪ್ ಎಲ್ಲಕ್ಕಿಂತ ಹೆಚ್ಚು ಇವತ್ತು ಯೂನಿಯನ್ ಬ್ಯಾಂಕ್ ಬಿದ್ದೈತಿ. ಮತ್ತು IDFC ಬ್ಯಾಂಕ್ ಬರೀ 0.17% ಬಿದ್ದೈತಿ. ಅದ ಕಾರಣ ಇವತ್ತು ಬ್ಯಾಂಕ್ ನಿಫ್ಟಿನಾಗ ಯಾವುದು ಟಾಪ್ ಗೇನರನೇ ಇಲ್ಲ ಇತ್ತು, ಎಲ್ಲ ಟಾಪ್ ಲೂಸರ್ನೇ ಇತ್ತಂತ ನಾವು ಅನ್ಬೋದ. ಅದೇ ಥರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ನೋಡ್ಬೋದು. ನೀವು ಸೆನ್ಸೆಕ್ಸ್ ಇವತ್ತು 0.68% ಬಿದ್ದೈತಿ. ನಿಫ್ಟಿ ಮತ್ತು ಸೆನ್ಸೆಕ್ಸ್ ಸ್ವಲ್ಪ ಕಡಿಮೆ ಬಿದ್ದಾವ, ಬಟ್ ಬ್ಯಾಂಕ್ ನಿಫ್ಟಿ ಇವತ್ತು ಭಾಳ ಬಿದ್ದೈತಿ. ಅದರಿಂದನೂ ಮೇನ್ ಕಾರಣ ಆಲ್ರೆಡಿ ತಿಳಿಸೀನಿ. ಏನು 14 ಕಂಪ್ನಿ ಲಿಸ್ಟೆಡ್ ಇದ್ದಾವ, ಅವು 14 ಕುಸಿದಾವ. ಅದ ಕಾರಣ ಬ್ಯಾಂಕ್ ನಿಫ್ಟಿ ಈ ಥರ ಬಿದ್ದೈತಂತ ನಾವು ಅನ್ಬೋದ. ಅದೇ ಥರ ನಾವು ಮಿಡ್ ಕ್ಯಾಪ್ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ನೋಡ್ಬೋದು. ನೀವು ಮಿಡ್ ಕ್ಯಾಪ್ ಇಂಡೆಕ್ಸ್ 1.36% ಕುಸಿದೈತ್ರಿ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನು 0.79% ಕುಸಿದೈತಿ. ಸ್ಮಾಲ್ ಕ್ಯಾಪ್ ಅನ್ನು ಡೌನ್ ಐತಿ, ಬಟ್ ಮಿಡ್ ಕ್ಯಾಪ್ ಭಾಳ ಡೌನ್ ಐತಿ. ಅದ ಕಾರಣ ಇದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅನ್ಬೋದ. ಯಾಕಂತಂದ್ರೆ ಎಲ್ಲ ಹೂಡಿಕೆದಾರರ ಪೋರ್ಟ್ಫೋಲಿಯೋನಾಗ ಹೆಚ್ಚು ಮಿಡ್ ಕ್ಯಾಪ್ ಸ್ಟಾಕನ್ನ ಇರ್ತಾವ. ಅದ ಕಾರಣ ಇವತ್ತು ಮಿಡ್ ಕ್ಯಾಪ್ ಕುಸಿದ್ರಿಂದ ನಿಮ್ಮ ಪೋರ್ಟ್ಫೋಲಿಯೋನು ಸ್ವಲ್ಪ ಡೌನ್ ಇರೋ ಸಂಭಾವನೆಯನ್ನು ಭಾಳ ಹೆಚ್ಚೈತಂತೆ ನಮಗೆ ಈ ಒಂದು ಡೇಟಾಲೇನು ಗೊತ್ತಾಗ್ತೈತಿ. ಅದನ್ನು ನಾವು ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ಬೋದು. ಇವತ್ತು ಆಟೋ ಇಂಡೆಕ್ಸ್ 1.70% ಕುಸಿದೈತ್ರಿ. ಬ್ಯಾಂಕ್ ನಿಫ್ಟಿನೂ 1%ಗಿಂತ ಹೆಚ್ಚು ಕುಸಿದೈತಿ. ಫೈನಾನ್ಷಿಯಲ್ ಸರ್ವಿಸಸ್ 1.36% ಕುಸಿದೈತಿ. ಮತ್ತು FMCG 2.30% ಕುಸಿದೈತಿ. IT ಇವತ್ತು ಪಾಸಿಟಿವ್ ಇತ್ತು. IT ಭಾಳ ಬೆಳಾತಿತ್ತು, ಬಟ್ ಇವತ್ತು IT ಪಾಸಿಟಿವ್ ಐತಿ. 2.66% IT ಇವತ್ತು ಇರೈತ್ರಿ. ಮೀಡಿಯಾ 1.37% ಇರೈತಿ. ಮೆಟಲ್ 0.5% ಇರೈತಿ. ಫಾರ್ಮಾ 0.5% ಕುಸಿದೈತಿ. ಮತ್ತು PSU ಬ್ಯಾಂಕ್ನು ಇವತ್ತು ಭಾಳ ಬೆರಿಷ್ನೆಸ್ ಇತ್ತು. ಅದ್ರಾಗೂ ನೋಡ್ಬೋದು ನೀವು 1.85% PSU ಬ್ಯಾಂಕ್ನು ಬಿದ್ದೈತಿ. ರಿಯಾಲಿಟಿ 1.83% ಕುಸಿದೈತಿ. ಪ್ರೈವೇಟ್ ಬ್ಯಾಂಕ್ 0.98% ಕುಸಿದೈತಿ. ಹೆಲ್ತ್ ಕೇರ್ 0.82% ಕುಸಿದೈತಿ. ಕನ್ಸ್ಯೂಮರ್ ಡ್ಯೂರೇಬಲ್ಸ್ 1.27% ಕುಸಿದೈತಿ. ಮತ್ತು ನಿಫ್ಟಿ ಆಯಿಲ್ ಆ್ಯಂಡ್ ಗ್ಯಾಸ್ 0.37% ಕುಸಿದೈತಿ. ಕೆಮಿಕಲ್ 1.05% ಕುಸಿದೈತಿ. ಅದೇ ಕಾರಣ ಇವತ್ತು ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ ಭಾಳ ರೆಡ್ಡನ್ನ ಇದ್ದು ರೀ. IT, ಮೀಡಿಯಾ, ಮೆಟಲ್ ಅವಷ್ಟೇ ಗ್ರೀನ್ ಇದ್ದು. ಅದ್ರಾಗೂ ಮೇನ್ IT ಇವತ್ತು 2.5%ಗಿಂತ ಹೆಚ್ಚು ಇರೈತಿ. ಯಾಕೆ IT ಈ ಥರ ಇರೀತ? ಅದರಿಂದ ಮೇನ್ ಕಾರಣ ಏನಂತ ನಾವು ನೋಡ್ಬೋದು. ನೀವು ಒಂದೇ ಮೇನ್ ಕಾರಣ US ಕಂಪ್ನಿಗಳು ಭಾಳ ಒಳ್ಳೆ ಅರ್ನಿಂಗ್ಸ ತೋರ್ಸತ್ತವ್ರಿ. ಅದ ಕಾರಣ ಇದು ಒಂದು ಪಾಸಿಟಿವ್ ಆತ. ಮತ್ತೊಂದು ಏನಂತಂದ್ರೆ US ರೇಟ್ ಕಟ್ ಆಗ್ಬೋದ ಈ ವರ್ಷದ ಎಂಡಕ್ಕಂತನೂ ಒಂದು ಹೋಪ್ ಐತೆ. ಅದ ಕಾರಣನೂ ಇವತ್ತು ಭಾರತದ IT ಕಂಪ್ನಿಗಳು ಇರಿದಾವಂತ ನಾವು ಅನ್ಬೋದ. ಮತ್ತು ಎಲ್ಲಕ್ಕಿಂತನೂ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಫೇವರೇಬಲ್ ವ್ಯಾಲ್ಯೂಯೇಷನ್. IT ಕಂಪ್ನಿಗಳದ ವ್ಯಾಲ್ಯೂಯೇಷನ್ ಭಾರತದಾಗ ಭಾಳ ಚೀಪ್ ಆಗೈತಿ, ಭಾಳ ಕುಸಿದ್ರಿಂದ. ಅದ ಕಾರಣ ವ್ಯಾಲ್ಯೂಯೇಷನ್ ಭಾಳ ಅಟ್ರಾಕ್ಟಿವ್ ಅನ್ಸತೈತಿ. ಅದ ಕಾರಣನೂ IT ಸೆಕ್ಟರ್ನಾಗ ಬಾಯಿಂಗ್ ಬಂದಿರ್ಬೋದು. ಆ ಒಂದು ಕಾರಣದಿಂದನ IT ಇಂಡೆಕ್ಸ್ ಇವತ್ತು 2%ಗಿಂತ ಹೆಚ್ಚಿರೈತಂತ ನಾವು ಅನ್ಬೋದ. IT ಸೆಕ್ಟರ್ದು ಏನು ಕಂಪ್ನಿಗಳಿದ್ದಾವೆ ಅದ್ರಾಗ ಯಾವ್ಯಾವ ಕಂಪ್ನಿಗಳು ಎಷ್ಟೆಷ್ಟು ಇರ್ಯಾವಂತ ನೀವು ಈ ಒಂದು ಚಾರ್ಟ್ ಮುಖಾಂತರನೂ ನೋಡ್ಬೋದ. ಅದ ಕಾರಣ ಜೂನ್ 1ನೇ ತಾರೀಕು ಅಥವಾ ಜೂನ್ ತಿಂಗಳದ ಮೊದಲನೇ ದಿನ ITಗೆ ಪಾಸಿಟಿವ್ ಇತ್ತಂತ ನಮಗೆ ಈ ಒಂದು ಡೇಟಾಲೇನು ಗೊತ್ತಾಗ್ತೈತಿ. ಮತ್ತು ನಾವು ಇವತ್ತು FIDs ಡೇಟಾ ನೋಡ್ಬೋದು. ನೀವು FIs ಇವತ್ತು 3,791 ಕೋಟಿ ಸೆಲ್ಲಿಂಗ್ ಮಾಡ್ಯಾರ. DIs 4,728 ಕೋಟಿದ ಬೈಂಗ್ ಮಾಡ್ಯಾರ. FIs ಕಂಟಿನ್ಯೂ ಮಾರ್ಕೊಂಡನ ಹೋಗತ್ತಾರಿ. FIs ಮಾರಿದ್ರಿಂದನೂ ಇವತ್ತು ಮಾರುಕಟ್ಟೆ ಮ್ಯಾಗ ನೆಗೆಟಿವ್ ಪರಿಣಾಮ ಬಿದ್ದೈತಂತ ನಾವು ಅನ್ಬೋದ. ಮತ್ತೊಂದನ್ನು ಮಾರುಕಟ್ಟೆ ಇವತ್ತು ನೆಗೆಟಿವ್ ಇರಾಕನ ಮೇನ್ ಕಾರಣ ಏನಂತಂದ್ರೆ ಮತ್ತು ಕ್ರೂಡ್ ಆಯಿಲ್ ಬೆಲೆ ಮತ್ತು ಭಾಳ ಇರೈತ್ರಿ. ನೋಡ್ಬೋದು ಇವತ್ತು ಒಂದು ದಿನ 2%ಗಿಂತ ಹೆಚ್ಚು ಇರೈತಿ. WTI ಕ್ರೂಡ್ ಆಯಿಲ್ ಮತ್ತು $89.72 ಟಚ್ ಆತ. ಬ್ರೆಂಟ್ ಕ್ರೂಡ್ ಆಯಿಲ್ ನಿನ್ನೆ ದಿನ ಅದು $90 ಸಮೀಪದ್ದು ಇತ್ತು, ಅದು ಈಗ $93 ಟಚ್ ಆತ.
ಮತ್ತು ಕ್ರೂಡ್ ಆಯಿಲ್ ಬೆಲೆ ಅದು ಗ್ಲೋಬಲ್ನ ಏರಿದ್ರಿಂದ ಮತ್ತು ಭಾರತದ ಆರ್ಥಿಕತೆ ಮ್ಯಾಗ ಸ್ವಲ್ಪ ಟೆನ್ಷನ್ ಹೆಚ್ಚಾತಂತ ನಾವು ಅನ್ಬೋದ. ಅದರದನ್ನ ಪರಿಣಾಮನು ಮಾರುಕಟ್ಟೆ ಮ್ಯಾಗ ಈ ಥರ ಕಾಣೈತಿ. ಕ್ರೂಡ್ ಆಯಿಲ್ ಬೆಲೆ ಈ ಥರ ಇರಾಕ್ ಮೇನ್ ಕಾರಣ ಏನಂತಂದ್ರೆ ಮತ್ತು US ಇರಾನ್ ಯುದ್ಧ ಸ್ಟಾರ್ಟ್ ಆಗೈತಂತ ನಾವು ಅನ್ಬೋದ. ಮತ್ತು ಇರಾನ್ US ಮಿಲಿಟ್ರಿ ಬೇಸ್ ಅದು ಇದಾವೆ ಕುವೈತ್ ಮ್ಯಾಗದು, ಅಲ್ಲಿ ದಾಳಿ ಮಾಡತೈತಿ. US ಅನ್ನು ಇರಾನದ ಒಂದು ಠಿಕಾಣೆ ಮ್ಯಾಗ ದಾಳಿ ಮಾಡತೈತಂತ ನಾವು ಅನ್ಬೋದ. ಇಸ್ರೇಲ್ ಮತ್ತು ಲೆಬನಾನ್ ಅದನ್ನು ಯುದ್ಧ ಅಲ್ಲಿ ಸ್ಟಾರ್ಟ್ ಐತಿ. ಅದ ಕಾರಣ ಸೀಸ್ ಫೈರ್ ಬರೀ ಹೆಸರುಗನ ಆಗೈತಿ, ಒಂದೆರಡು ಕಡೆ ಮತ್ತು ಬಾಂಬ್ ಅದು ಬೆಳತಾವನ್ನ ರೀ. ಅದ ಕಾರಣ ಅದರಿಂದನೂ ಕ್ರೂಡ್ ಆಯಿಲ್ ಬೆಲೆ ಈ ಥರ ಇರೈತಂತ ನಾವು ಅನ್ಬೋದ. ಇದು ಭಾಳ ಒಳ್ಳೇದನೂ ಅನ್ನಕ್ಕೆ ಬರಂಗಿಲ್ಲ, ಭಾಳ ಕೆಟ್ಟನೂ ಅನ್ನಕ್ಕೆ ಬರಂಗಿಲ್ಲ. ಯಾಕಂತಂದ್ರೆ ಕೆಟ್ಟ ಅಂತಂದ್ರೆ $100 ಮ್ಯಾಗಿದ್ರೆ ಕೆಟ್ಟ ಅನ್ಬೋದ, ಮತ್ತು $80 ಕೆಳಗಿದ್ರೆ ಒಳ್ಳೇದು ಅನ್ಬೋದ. ಇದು ನೋಡ್ರೆ ಕ್ರೂಡ್ ಆಯಿಲ್ ಬೆಲೆ ನಡಕೈತಿ. ಅದ ಕಾರಣನೂ ಮಾರ್ಕೆಟ್ನಾಗ ಅನ್ಸರ್ಟನಿಟಿ ಐತಿ. ಆ ಒಂದು ಕಾರಣದಿಂದನೂ ಮಾರ್ಕೆಟದ ಪರ್ಫಾರ್ಮೆನ್ಸ್ ಈ ಥರ ಆಗೈತಿ ಇವತ್ತಂತ ನಾವು ಅನ್ಬೋದ. ಅದ್ರಾಗೂ ಮತ್ತೊಂದೇನು ಕಾರಣ ಅಂತಂದ್ರೆ ಮಾರುಕಟ್ಟೆ ಇಲ್ಲಿಂದ ಏರ್ಬೇಕಂತಂದ್ರೆ ಏನರ ಒಂದು ಪಾಸಿಟಿವ್ ಸುದ್ದಿ ಬೇಕ್ರಿ, ಭಾಳ ದೊಡ್ಡ ಪಾಸಿಟಿವ್ ಸುದ್ದಿ ಬೇಕಾ. ಯಾಕಂತಂದ್ರೆ ಮಾರುಕಟ್ಟೆದು ನಾವು ಇತಿಹಾಸ ನೋಡ್ರೆ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ ಮಾರುಕಟ್ಟೆ ಕುಸ್ಯಾಕ ಒಂದು ಸಣ್ಣ ನ್ಯೂಸನ್ನು ಸಾಕ್ರಿ, ಒಂದು ಯಾವುದಾದ್ರು ಸಣ್ಣ ನೆಗೆಟಿವ್ ನ್ಯೂಸ್ ಬಂದ್ರೂ ಮಾರುಕಟ್ಟೆ ಕುಸಿದು ಬಿಡ್ತೈತಿ. ಬಟ್ ಮಾರ್ಕೆಟ್ ಏರ್ಬೇಕಂತಂದ್ರೆ ಒಂದು ಭಾಳ ಸ್ಟ್ರಾಂಗ್ ಗುಡ್ ನ್ಯೂಸ್ ಬೇಕಾ. ಅದ ಕಾರಣ ಯಾವುದೂ ಒಂದು ಗುಡ್ ನ್ಯೂಸ್ ಇನ್ನೂ ಮಾರುಕಟ್ಟೆಗೆ ಸಿಕ್ಕಿಲ್ಲ. ಅದ ಕಾರಣ ಮಾರುಕಟ್ಟೆನೂ ಇದ ಒಂದು ರೇಂಜಿನಾಗ ಮೂವ್ ಆಗತ್ತೈತೆ ಅಂತ ನಾವು ಅನ್ಬೋದ. ಇದರಿ ಮನುಷ್ಯನ ಒಂದು ಸೈಕಾಲಜಿ ಅಂತ ನಾವು ಅನ್ಬೋದ. ನೆಗೆಟಿವ್ ಸುದ್ದಿ ಯಾವುದು ಸಣ್ಣದಿದ್ರೆ ಭಾಳ ಬೇಗ ರಿಯಾಕ್ಟ್ ಮಾಡ್ತಾನೆ. ಬಟ್ ಪಾಸಿಟಿವ್ ಸುದ್ದಿ ಬಂದ್ರೂ ಯಾವುದೇ ಒಂದು ಸಣ್ಣ ಪಾಸಿಟಿವ್ ಸುದ್ದಿ ಬಂದ್ರೂ ಅದಕ್ಕೆ ಹೆಚ್ಚು ರಿಯಾಕ್ಟ್ ಮಾಡೋಂಗಿಲ್ಲ. ಭಾಳ ಸ್ಟ್ರಾಂಗ್ ಪಾಸಿಟಿವ್ ಸುದ್ದಿ ಬೇಕಾಗ್ತೈತಿ. ಅದ ಕಾರಣ ನಾವು ನಿಫ್ಟಿ ಚಾರ್ಟ್ ತೆಗೆದು ನೋಡ್ರೂ ನೀವು ನೋಡ್ಬೋದ, ಭಾಳ ದಿನ ಕುಸಿದಿರ್ತೈತಿ ಅಥವಾ ಫ್ಲ್ಯಾಟೇನ್ ಇರ್ತೈತಿ ರೀ. ಭಾಳ ಕಡಿಮೆ ದಿನ ಏರಿರ್ತೈತಿ. ಬಟ್ ಭಾಳ ಕಡಿಮೆ ದಿನ ಏನು ಏರಿರ್ತೈತಿ ಅದ ಏರಿಯೋದನ್ನು ಸಾಕ್ರಿ ಮಾರ್ಕೆಟಿಗೆ ಆಲ್ ಟೈಮ್ ಹೈ ಟಚ್ ಮಾಡೋಕೆ. ಇದ್ರ ಬಗ್ಗೆನೂ ನಿಮಗೆ ಗುರ್ತಾಗಿರ್ಬೋದು ಅಂತ ನನಗನ್ನಿಸ್ತೈತಿ. ಮತ್ತೊಂದು ಏನಂತಂದ್ರೆ ಇದೇನು ಆಯಿಲ್ ಪ್ರೈಸ್ ಅದು ಏರಾತೈತಿ ಮತ್ತು ಮಳೆನೂ ಕಡಿಮೆ ಆಗ್ಬೋದು ಅಂತೇನು ಅನುಮಾನ ಹಚ್ಚಿದಾರೆ. ಅದರಿಂದ ಭಾರತದಾಗ ಇನ್ಫ್ಲೇಷನ್ ಹೆಚ್ಚಾಗ್ಬೋದು ಅಂತ ಅನುಮಾನ ಹಚ್ಚತ್ತಾರ. ಇನ್ಫ್ಲೇಷನ್ ಏನಾರ ಹೆಚ್ಚಾದ್ರೆ RBI ರೆಪೋ ದರವನ್ನು ನಾನು ಕಡಿಮೆ ಮಾಡಂಗಿಲ್ಲ ಅನ್ನೋ ಒಂದು ಅಂಜಿಕೆನೂ ಮಾರುಕಟ್ಟೆಗೆ ಹುಟ್ಟೈತಿ. ಅದ ಕಾರಣನೂ ಮಾರುಕಟ್ಟೆ ಪರಿಸ್ಥಿತಿ ಈ ಥರ ಆಗೈತೆ ಅಂತ ನಾವು ಅನ್ಬೋದ. ಬಟ್ ಪರ್ಸ್ನಲಿ ನನಗರೆ ರೆಪೋ ದರ ಅಥವಾ ಇಂಟ್ರೆಸ್ಟ್ ರೇಟ್ ಏರ್ಸಂಗಿಲ್ಲ ಅಂತ ನನಗನ್ನಿಸ್ತೈತೆ ಭಾರತದಾಗ. ಯಾಕಂತಂದ್ರೆ ಓವರಾಲ್ ಭಾರತದಾಗ ಅಷ್ಟು ಸಮಸ್ಯೆ ಇಲ್ಲ. US ಮತ್ತು ಇರಾನ್ ಯುದ್ಧದ ಪರಿಣಾಮ ಎಲ್ಲ ದೇಶಗಳ ಮ್ಯಾಗನೂ ಬಿದ್ದೈತನ ರೀ. ಅದ ಕಾರಣ ಎಲ್ಲ ದೇಶಗಳ ಮ್ಯಾಗನ ಈ ಥರದ ಪರಿಣಾಮ ಬಿದ್ದೈತಂತಂದ್ರೆ ಇಂಟ್ರೆಸ್ಟ್ ರೇಟ್ ಹೆಚ್ಚು ಮಾಡೋ ಸಂಭಾವನೆ ಭಾಳ ಕಡಿಮೆ ಇರ್ತೈತಿ. ಅದ್ರಾಗೂ ಮತ್ತೊಂದೇನಂತಂದ್ರೆ ಇಷ್ಟೆಲ್ಲ ಆದ್ರೂ ಭಾರತದಾಗ ಇನ್ಫ್ಲೇಷನ್ ಇನ್ನು ಕಂಟ್ರೋಲ್ದಾಗನೇ ಐತಿ, ಹಂಗೇನು ಮಿತಿ ಮೀರಿ ಹೋಗಿಲ್ಲ. ಅದ ಕಾರಣನೂ RBI ಗವರ್ನರ್ ಅವರ ಯೋಚನೆ ಮಾಡ್ಬೋದ. ಮತ್ತೊಂದೇನಂತಂದ್ರೆ ಇಲ್ಲಿಂದನೂ ಇಂಟ್ರೆಸ್ಟ್ ರೇಟ್ ಏರ್ಸಿರಂತಂದ್ರೆ ಏನೀಗ ಭಾರತದ ಸದ್ಯ ಮಾರುಕಟ್ಟೆದ ಪರಿಸ್ಥಿತಿ ಐತಿ ಅದ ಮತ್ತೊಂದಿಷ್ಟನ್ನು ಕೆಡೋ ಸಂಭಾವನೆ ಭಾಳ ಹೆಚ್ಚಿರ್ತೈತಿ. ಅದ ಕಾರಣ ಗವರ್ನರ್ ಅವರ ಆ ಒಂದು ಆ್ಯಂಗಲ್ದಿಂದ ನೋಡ್ರೆ ನನಗನ್ನಿಸ್ತೈತಿ ಯಥಾಸ್ಥಿತಿ ಇಡೋ ಸಂಭಾವನೆನ ಭಾಳ ಹೆಚ್ಚೈತಂತ. ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಇದು ರೆಪೋ ದರ ಮತ್ತು ಇದೇನು ಅನ್ನಿನ ಇನ್ಫ್ಲೇಷನ್ ಇದ್ರದ್ದೇನು ಸಂಬಂಧ ಮಾರುಕಟ್ಟೆಗೆ ಅಂತ ನಿಮಗೆ ಗೊತ್ತಿರಲಾಗಿತ್ತಂತಂದ್ರೆ ಡಿಸ್ಕ್ರಿಪ್ಷನ್ನಾಗ ಒಂದು ವಿಡಿಯೋದ ಲಿಂಕ್ ಹಾಕೇನಿ, ಆ ವಿಡಿಯೋ ಹೋಗಿ ನೋಡ್ರಿ. ಯಾವ ಥರ ಒಂದು ಇನ್ಫ್ಲೇಷನ್ಲೆ ಮಾರುಕಟ್ಟೆ ಏರಿಳಿತವನ್ನು ತೋರಿಸ್ತೈತೆ ಅಂತ ನಿಮಗೆ ಗೊತ್ತಾಗ್ತೈತಿ. ಓವರಾಲ್ ಇದೈತಿ ಇವತ್ತಿನ ಈ ವಿಡಿಯೋ ಚಲೋ ಅನ್ಸಿಡೋಗಿ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ನೋಡೋದಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಸೆಕ್ಷನ್ನಾಗ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡಿರಿ. ಧನ್ಯವಾದಗಳು.